ಮಗು ಬಾಣಂತಿಗೆ ಕೊಟ್ಟಂತ ಪೋಷಣ ಕಿಟ್ ಎಲ್ಲಿ ಹೋಯ್ತು? ಫಲಾನುಭವಿಗಳನ್ನ ತಲುಪ್ತಾ ಇಲ್ಲ ಆ ಪೋಷಣ ಕಿಟ್. 5 ತಿಂಗಳಿಂದ ಕೊಟ್ಟಂತ ಕಿಟ್ಟು ಯಾರು ಪಾಲಾಯ್ತು? ಅಂಗನವಾಡಿಯಲ್ಲಿ ಕೊಡುವಂತ ಕಿಟ್ಟಲ್ಲೂ ಗೋಲ್ಮಾಲ್ ಆಗ್ತಿದೆ. ಮೆಸೇಜ್ ಬಂದಿದೆ, ಕಿಟ್ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿ ಹೋಯ್ತು ಕಿಟ್ಟು? ದಾಂಡೇಲಿಯ ಮಾರುತಿ ನಗರದ ಉಸ್ಮಾನ್ ಶೇಖ್ ಇಂಥದ್ದೊಂದು ಆರೋಪ ಮಾಡ್ತಿದ್ದಾರೆ. ಜನವರಿಯಿಂದ ನಮ್ಮ ಮಗನ ಹೆಸರಿನಲ್ಲಿ ಕಿಟ್ ವಿತರಣೆ ಆಗ್ತಿದೆ, ಆದ್ರೆ ನಮ್ಮ ಕೈ ಸೇರಿಲ್ಲ ಪೋಷಣ ಕಿಟ್. ಪೋಷಣ ಅಭಿಯಾನದಲ್ಲಿ ಹಂಚಿಕೆ ಆಗಬೇಕಾಗಿರುವಂತ ಪೌಷ್ಟಿಕ ಆಹಾರದ ಕಿಟ್ ಇದು. ನಮ್ಮ ಹೆಸರಿನಲ್ಲಿ ಬೇರೆ ಯಾರಿಗೋ ಕಿಟ್ ವಿತರಣೆ ಆಗ್ತಿದೆ. ಗೋಲ್ಮಾಲ್ ಬಗ್ಗೆ ದೂರು ನೀಡಿದ್ದಾರೆ ಉಸ್ಮಾನ್ ಶೇಖ್ ಅವರು. ಸಮಗ್ರ ತನಿಖೆಗೆ ಉಸ್ಮಾನ್ ಶೇಖ್ ಒತ್ತಾಯ ಮಾಡ್ತಿದ್ದಾರೆ. ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗ ಆಗ್ರಹಿಸುತ್ತಿದ್ದಾರೆ ಉಸ್ಮಾನ್ ಅವರು. ಕಳೆದ 5 ತಿಂಗಳಿಂದಲೂ ಕೂಡ ಪೋಷಣ ಅಭಿಯಾನದ ಮೂಲಕವಾಗಿ ಈ ಕಿಟ್ ವಿತರಣೆ ಆಗುತ್ತೆ. ಅಂಗನವಾಡಿ ಮೂಲಕವಾಗಿ ಪೌಷ್ಟಿಕ ಆಹಾರ ಬೇರೆ ಏನೂ ಅಲ್ಲ, ಬಹಳಷ್ಟು ಬೇಸಿಕ್ ಆಗಿ ಸಿಗ್ಬೇಕಾಗಿರೋದು. ಅಂದ್ರೆ ಮೆಸೇಜ್ ಬರ್ತಾ ಇದೆ, ಡೆಲಿವರಿ ಆಗ್ತಿದೆ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಪೋಷಣ ಕಿಟ್ ಹೋಗಿದೆ, ನಿಮಗೆ ಸಂದಿದೆ ಅನ್ನೋ ಮೆಸೇಜ್ ಬರ್ತಿದೆ. ಬಟ್ ಅದು ಎಲ್ಲೂ ಹೋಯ್ತು? 5 ತಿಂಗಳಿಂದ ಕೈ ಸೇರ್ತಿಲ್ಲ. ನಗರ ಅಂಗನವಾಡಿಯಲ್ಲಿ ಮೊಯಿನ್ ರಜಾ ಶೇಖ್ ಉಸ್ಮಾನ್ ಶೇಖ್ ಅಂತೇಳಿ, ಮೊಯಿನ್ ರಜಾ ಉಸ್ಮಾನ್ ಶೇಖ್ ನನ್ನ ಮಗ ಪೋಷನ್ ಕಿಟ್ ತೊಗೊಂಡು ಹೇಳಿ ನನಗೆ ಮೆಸೇಜ್ ಬಂದಿದೆ ಸರ್. ಆದರೆ ನಾನು 2025ರಿಂದ ಇಲ್ಲಿವರೆಗೆ ರೇಷನನ್ನು ತೊಗೊಂಡಿಲ್ಲ, ಪೋಷನ್ ಕಿಟ್ಟನ್ನು. ಮತ್ತು ಮೆಸೇಜ್ ಬಂದ ನಂತರ ದೂರವಾಣಿ ಮುಖಾಂತರ ಕರೆಯು ಬಂದಿರುತ್ತದೆ. ದೂರವಾಣಿಯಿಂದ ನೀವು ಕಿಟ್ಟನ್ನು ತೆಗೆದುಕೊಂಡಿರಿ ಅಂತೇಳಿ ನಾವು ಇಲ್ಲ ಅಂದಾಗ ಅವ್ರು ಹೇಳ್ತಾರೆ ನೀವು ಆನ್ಲೈನನ್ನು ಕಂಪ್ಲೇಂಟ್ ಮಾಡಿರಿ ಅಂತೇಳಿ. ನಾನು ಕಂಪ್ಲೇಂಟ್ ಕೂಡ ಮಾಡಿರುತ್ತೇನೆ. ಕಂಪ್ಲೇಂಟ್ ಮಾಡಿದ ದಾಖಲಾತಿಗಳನ್ನು ಇಲ್ಲಿದೆ ನೋಡಿರಿ ಸರ್. ಕೊಂದುಕರ್ತ IPGRS ಅಂತೇಳಿ ಸಂಖ್ಯೆ 244278 ಅಂತ ಹೇಳಿ ಡೆಪ್ಟಿ ಡೈರೆಕ್ಟರ್ ಉತ್ತರ ಕನ್ನಡ ಇವರ ಹತ್ರ ಇದೆ ಸರ್ ಕಂಪ್ಲೇಂಟ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶನಾಲಯ ಇವ್ರ ಹತ್ರ ಕಂಪ್ಲೇಂಟ್ ಆಗಿದೆ. ಬಟ್ ಏನಂದರೆ ಅದು ಪೋಷಣ ಕಿಟ್ ಅನ್ನೋ ನಂಗೆ ಡೌಟ್ ಇದೆ. ದಾಂಡೇಲಿಯಲ್ಲಿ ಈ ಪೋಷಣವನ್ನು ಬಡ ಮಕ್ಕಳಿಗೆ ತಲುಪ್ತಾ ಇಲ್ಲ. ಆದ್ದರಿಂದ ಈಗ ಸರ್ಕಾರದಿಂದ ಕೊಡುವಂಥ ಕಿಟ್ಟನ್ನು ಬಡ ಮಕ್ಕಳಿಗೆ ತಲುಪಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕಾರವಾರದ ಪ್ರತಿನಿಧಿ ಅಫ್ತಾಬ್. ಎಷ್ಟು ತಿಂಗಳಿನಿಂದ ಇಂಥದ್ದೊಂದು ಅವ್ಯವಸ್ಥೆ ಆಗ್ತಿದೆ? ಮೆಸೇಜ್ ಬರ್ತಾ ಇದೆ, ಬಟ್ ಕೈ ಸೇರ್ತಾ ಇಲ್ಲ. ಈ ಬಗ್ಗೆ ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳು, ಅಂಗನವಾಡಿಯವರು ಏನ್ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಈಗ ಉಸ್ಮಾನ್ ಶೇಖ್ ಅವರು ಅಂತ? ಸರ್, ಇದರ ಉಸ್ಮಾನ್ ಶೇಖ್ ಅವರು ನಿನ್ನೆ ನಮ್ಮನ್ನು ಭೇಟಿ ನೀಡಿದಾಗ, ನಮ್ಮ ಚಾನೆಲ್ಗೆ ಮಾಹಿತಿ ನೀಡಿದಾಗ ಅವರು ಸುಮಾರು 5 ತಿಂಗಳ ಹಿಂದ್ಗಡೆಯಿಂದ ಇದು ಕಿಟ್ ನಮ್ಗೆ ತಲುಪ್ತಾ ಇಲ್ಲ, ಬರೀ ಮೆಸೇಜ್ ಬರ್ತಾ ಇದೆ. ಲಾಸ್ಟ್ 1 ವೀಕ್ ಹಿಂದ್ಗಡೆ ನಮ್ಗೆ ಮೆಸೇಜ್ ಬಂದಿದ ನಂತರ ನಾವು ಗವರ್ಮೆಂಟ್ ಇಂದ ಒಂದು ಕಾಲ್ ಬರುತ್ತೆ ಸೆಂಟರ್ ಇಂದ, ನಿಮ್ಗೆ ಡೆಲಿವರ್ಡ್ ಆಗಿದೆ ಪೋಷಣ ಆಹಾರ ಅಭಿಯಾನ ಇದರಿಂದ ಅಂತ. ಡೆಲಿವರ್ಡ್ ಆಗಿದ ನಂತರ ಇವ್ರು ಕೇಳ್ತಾರೆ ನಮ್ಗೆ ಯಾವ್ದು ಕಿಟ್ ಸಿಗ್ಲಿಲ್ಲ ಮತ್ತು ನಮ್ಗೆ ಯಾವ ತರದ ಡೆಲಿವರಿ ಆಗಿಲ್ಲ. ನಂತರ ಇವ್ರು ಅವ್ರ ಸೆಂಟರ್ ಇಂದ ಇವ್ರಿಗೆ ಮಾಹಿತಿ ಕೊಡ್ತಾರೆ, ನೀವು ಇದಕ್ಕೆ ಸಂಬಂಧಿಸಿದಂತ ಡಿಪಾರ್ಟ್ಮೆಂಟ್ಗೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಅವ್ರು ಆಮೇಲೆ ಅವ್ರ ಮಾಹಿತಿ ಪ್ರಕಾರ ಅವ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರ್ತಾರೆ. ನಿನ್ನೆ ಆ ಕಂಪ್ಲೇಂಟ್ಗೆ ಸಂಬಂಧಿಸಿದಂತೆ ಕೆಲವೊಂದು ಅಧಿಕಾರಿಗಳು, CDPO ಮತ್ತು ಸೂಪರ್ವೈಸರ್ ಅವರು ಇವತ್ತೇ ದಾಂಡೇಲಿಗೆ ಭೇಟಿ ನೀಡಿ ಅದಕ್ಕೆಲ್ಲ ಪರಿಶೀಲನೆ ನಡೆಸಿದ್ದಾರೆ. ಇವತ್ತೇ ನಾನು CDPO ಜೊತೆ ಹತ್ತಿರ ಮಾತಾಡಿದ್ದೆ, CDPO ಅಂಬಿಕಾ ಅವ್ರ ಜೊತೆ. ಅವರು ಕೂಡ ಇದರ ಬಗ್ಗೆ ಏನ್ ಮಾಹಿತಿ ನೀಡಿದಾರೆ ಅಂದ್ರೆ, ನಾವು ಇವತ್ತು ತನಿಖೆ ಮಾಡಿದ್ದೀವಿ, ಬಹಳಷ್ಟು ಡಾಕ್ಯುಮೆಂಟ್ ಅಲ್ಲಿ ಫೇಕ್ ಸಿಗ್ನೇಚರ್ಸ್ ಕೂಡ ಕಂಡು ಬಂದಿದೆ. ಇದರ ಬಗ್ಗೆ ನಾವು ಮೇಲ್ಪಟ್ಟಿದ್ದ ಅಧಿಕಾರಿಗಳಿಗೆ ಮಾಹಿತಿ ನೀಡ್ತೇವೆ. ಮುಂದಿನ ತನಿಖೆಗೋಸ್ಕರ ನಾವು ಕೂಡ ಆಗ್ರಹಿಸ್ತಿದ್ದೇವೆ ಅಂತ ಇಷ್ಟು ಮಾಹಿತಿ ಅವರು ಇನ್ನು ತನಕ ನಮಗೆ ಕೊಟ್ಟಿದ್ದಾರೆ. ಇನ್ನು 2-3 ದಿವಸ ಕಾಯಿ ನೋಡ್ಬೇಕಾಗಿದೆ ಸರ್. ಎಸ್, ಧನ್ಯವಾದಗಳು ಆಫ್ತಾಬ್. ಜೊತೆಯಲ್ಲಿ ಈಗ ಉಸ್ಮಾನ್ ಶೇಖ್, ಕಿಟ್ಟು ವಂಚಿತ ಪಾಲಕ, ಸ್ವತಃ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಉಸ್ಮಾನ್ ಶೇಖ್ ಅವರೇ? ಹಾ ಸರ್, ಖಂಡಿತ ಕೇಳಿಸ್ತದೆ ಸರ್. ಸರ್, ಯಾವಾಗಿಂದ ಈ ರೀತಿಯಾದಂತಹ ಅವ್ಯವಸ್ಥೆ ಆಗ್ತಿದೆ? ನೀವು ಇದ್ರ ಬಗ್ಗೆ ಅಂಗನವಾಡಿಯವರ ಕಾರ್ಯಕರ್ತರ ಜೊತೆ ಮಾತನಾಡಿದ್ದೀರಾ? ನೀವು ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ರೆಸ್ಪಾನ್ಸ್ ಬಂದಿದೆಯಾ ಸರ್? ಸರ್, ಕಂಪ್ಲೇಂಟ್ ಕೊಟ್ಟು ಖಂಡಿತ ರೆಸ್ಪಾನ್ಸ್ ಬಂದಿದೆ ಸರ್. CDP ಅವ್ರ ಮೇಡಮ್ ಅವ್ರ ಕಂಪ್ಲೇಂಟ್ ಅನ್ನು ತಕ್ಕೊಂಡು ಬಂದಿದ್ರು ಸರ್. ತಕ್ಕೊಂಡು ಬಂದು ಅಂಗನವಾಡಿಯಲ್ಲಿ ವಿಚಾರಿಸಿದ್ದಾರೆ. ವಿಚಾರಣೆ ಪಡಿಸಿದಾಗ ಅವರು ದಸ್ತಾವೇಜಿನಲ್ಲಿ ನೋಡಿದಾಗ ಬುಕ್ನಲ್ಲಿ ನನ್ನ ವೈಫಿನ ಸಿಗ್ನೇಚರ್ ಅಲ್ಲಿ ಫೋರ್ಜರಿ ಹಾಕಿದ್ ಕಂಡು ಬಂದಿರ್ತದೆ.
ಓಹೋ ಹೋ ಹೋ. ಏನ್ ಕಿಟ್ ವಿತರಣೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮುಟ್ಟಬೇಕಾಗಿತ್ತು, ಅದು ಮುಟ್ತಾ ಇಲ್ಲ ಸರ್. ಓಕೆ. ಕಡೆಗೆ ಭಾಳ 8 ತಿಂಗಳಿಂದ 9 ತಿಂಗಳಿಂದ ಹಿಂಗೆ ಭಾಳ ಅದು ಕಿಟ್ ವಿತರಣೆ ಆಗಿಲ್ಲ. ಆ ಕಿಟ್ ಅನ್ನು ಎಲ್ಲಿ ಹೋಗಿದ್ರೆ ಅಂತ ಹೇಳಿದ್ರೆ ಇಲ್ಲಿಗೆ ತಿಂದು ಹೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಜೊತೆಯಲ್ಲಿ ಈ ಕಿಟ್ನ ನೀವು ಹೇಗೆ ತಗೊಂತಾ ಇದ್ರಿ, ಯಾವ ರೀತಿಯಾಗಿ ಬರ್ತಿತ್ತು? ನೀವು ಅಂಗನವಾಡಿಗೆ ಹೋಗಿ ಅಲ್ಲಿ ಸೈನ್ ಹಾಕಿ ತಗೊಂತಿದ್ರಾ ಹಿಂಗೆ? ಹೌದು ಸರ್, ಅಂಗನವಾಡಿ ಹೋಗಿ ಸೈನ್ ಹಾಕಿ ತಗೊಳ್ತಿದ್ವಿ ಸರ್. ಬಟ್ ಹಾಗಾದ್ರೆ ಈಗ ಅಲ್ಲಿರುವಂತ ಕಾರ್ಯಕರ್ತರಿಗೆ ಯಾರು ನಮ್ಮವ್ರಿಗೆ ಅಂಗನವಾಡಿ ಅಂತಂದ್ರೆ ಸುತ್ತಮುತ್ತಲಿನವ್ರು ಇರೋರೇ ತಗೊಳ್ಳೋದು, ಅವ್ರು ಏನ್ ಹೇಳ್ತಾರೆ ಕೊಡುವ ವಿತರಣೆ ಮಾಡೋರು? ಅವರು ಬಂದಿದ್ರು ಸರ್, ಅವರು ಕೂಡ ಹೇಳ್ತಾರೆ ನಮ್ಗೆ ಇನ್ನೂ ಮಟ್ಟ ಕಿಟ್ ಮುಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ ಸರ್. ಹಾಗಾದ್ರೆ ಈಗ ಯಾರನ್ನ ಕೇಳ್ಬೇಕಂತ ನೀವು ಪ್ರಶ್ನೆ ಮಾಡ್ಬೇಕಿತ್ತಲ್ಲ ಸರ್? ನಾವು ಅದಕ್ಕೆ ಕೇಳಿದಾಗ ಟೀಚರ್, ಅಂಗನವಾಡಿ ಟೀಚರ್ ಏನಿದಾರೆ, ವರ್ಕರ್ಸ್ ಏನಿದಾರೆ, ಅವ್ರು ಏನು ಮಾತಾಡ್ತಾ ಇಲ್ಲ ಸರ್. ಅವ್ರು ಸುಮ್ಮನೆ ನಿಂತು ಬಿಟ್ಟಿದ್ದಾರೆ. TDP ಮೇಡಮ್ ಅವ್ರು ಹೇಳಿದ್ರು ನೀವು ತಲುಪಿಸಬೇಕಾದ ಕಿಟ್ ಅನ್ನು ಯಾಕೆ ವಿತರಣೆ ಮಾಡಿಲ್ಲ, ಹಾಗಾದ್ರೆ ಕಿಟ್ ಎಲ್ಲಿ ಕೇಳಿದಾಗ ಅದಕ್ಕೂ ಉತ್ತರ ಕೊಟ್ಟಿಲ್ಲ ಅವರು. ಸೊ ಹಾಗಾದ್ರೆ ಈ ಮಕ್ಕಳಿಗೆ ಕೊಡ್ಬೇಕಾಗಿರುವಂತ ಪೋಷಣ ಕಿಟ್ಟು ಕೂಡ ಸಿಗ್ತಾ ಇಲ್ಲ ಸರ್. ಹಾಗೆ ರೀ ಸರ್, ನಮ್ಮ ಜೊತೆ ಈಗ ಅಂಬಿಕಾ ಹಳಿಯಾಳ್ ಅವರು CDPO ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಂಬಿಕಾ ಅವರೇ? ಸರ್ ನಮಸ್ತೆ ಸರ್. ಮೇಡಮ್, ಈಗ ಉಸ್ಮಾನ್ ಶೇಖ್ ಅವರ ಇವಾಗ ಅವ್ರಿಗೇನು ಪೋಷಣ ಅಭಿಯಾನದ ಕಿಟ್ ಹೋಗ್ತಾ ಇತ್ತಲ್ಲ, ಸೊ ಬಟ್ ಕಿಟ್ ಈಗ ಅವರಿಗೆ ಸಿಗ್ತಾ ಇಲ್ಲ. ಕಳೆದ 5 ತಿಂಗಳಿಂದ ಕಂಪ್ಲೇಂಟ್ ಕೊಡ್ಲಿದ್ರು, ಬಟ್ ಅವ್ರು ಸೈನ್ ಹಾಕಿ ತಗೊಂತಾರಲ್ಲ ಮೇಡಮ್, ಏನಾಗ್ತಿದೆ ಮೇಡಮ್, ಯಾಕೆ ಸಿಗ್ತಿಲ್ಲ? ಸರ್ ಕಚೇರಿಯಿಂದಂತೂ ಎಲ್ಲ ಆಹಾರ ಮುಟ್ಟಿದೆ ಸರ್. ಫಲಾನುಭವಿಗೆ ಫಲಾನುಭವಿ ಏನು ಬೇಡಿಕೆ ಕೊಟ್ಟಿರ್ತಾರೆ ಅಂಗನವಾಡಿ ಟೀಚರ್, ಅದ್ರ ಪ್ರಕಾರ ಅಂಗನವಾಡಿ ಕೇಂದ್ರಕ್ಕೆ ಇದು ರೇಷನ್ ಹೋಗಿರುತ್ತೆ ಸರ್. ಹಾ ಹಾ. ಅದ್ರ ಪ್ರಕಾರ ಅಂಗನವಾಡಿ ಟೀಚರ್ ಫಲಾನುಭವಿಗೆ ವಿತರಣೆ ಮಾಡ್ಬೇಕು ಸರ್. ಹಾ ಹಾ. ಇವತ್ತು ನಾನು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಅಂಗನವಾಡಿ ಟೀಚರ್ ಹೇಳಿರೋದು ಅಂತಂದ್ರೆ ಫಲಾನುಭವಿಗೆ ಫುಡ್ ಕೊಟ್ಟಿದೀವಿ ಅಂತ ಹೇಳಿದಾರೆ ಸರ್. ಅದು ಕ್ರಾಸ್ ವೆರಿಫೈ ಮಾಡಿ ಮನೆ ಭೇಟಿ ಕೊಟ್ಟಾಗ ಇಲ್ಲ ನಮಗ ಫುಡ್ ಮುಟ್ಟಿಲ್ಲ, ಬರೀ 2 ತಿಂಗಳದ್ದು ಮಾತ್ರ ಮುಟ್ಟಿದೆ ಅಂತ ಹೇಳಿದ್ರು ಸರ್. ಆಮೇಲೆ ರಿಜಿಸ್ಟ್ರಿ ಎಲ್ಲ ಚೆಕ್ ಮಾಡಿದೆ ನಾನು. ಅದರಲ್ಲಿ ದಿಲ್ಶಾದ್ ಅಂತ ಹೇಳಿ ಸಿಗ್ನೇಚರ್ ಇದೆ, ಬಟ್ ಅದು ಯಾರ್ದು ಸಿಗ್ನೇಚರ್ ಇದೆ ಏನು ಅಂತ ಹೇಳಿ ಇನ್ನೂ ಗೊತ್ತಾಗಿಲ್ಲ ಸರ್. ಇದ್ರ ಬಗ್ಗೆ ಮೇಡಮ್, ಅದೇ ಮೇಡಮ್, ಇವಾಗ ಅಂತಂದ್ರೆ ಇವಾಗ ಪಾಪ ಬೇರೆ ಯಾವುದೂ ಅಲ್ಲ, ಮಕ್ಕಳಿಗೆ ಪೋಷಣೆ ಕೊಡುವಂತ ಕಿಟ್ಟು ಸರ್ಕಾರದಿಂದ ಕೊಡ್ತಿರೋದು, ಅದು 5 ತಿಂಗಳಿಂದ ಸಿಗ್ತಿಲ್ಲ. ಇನ್ಯಾರೋ ಸೈನ್ ಹಾಕ್ತಿದ್ದಾರೆ, ಅವ್ರ ಕೈಗೆ ಸೇರ್ತಿಲ್ಲ, ಅವ್ರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಎಷ್ಟು ನಿರ್ಲಕ್ಷ್ಯ ಅಲ್ವಾ ಮೇಡಮ್? ಯಾವಾಗ ಮೇಡಮ್ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳೋದು? ಸರ್ ಇದ್ರ ಬಗ್ಗೆ ನಾನು ಟೀಚರಿಗೆ ನಾನು ನೋಟಿಸ್ ಹಾಕ್ತೇನೆ ಮತ್ತು ಇದ್ರ ಬಗ್ಗೆ ನಾನು DD ಕಾರವಾರ ಅವರಿಗೆ ಶಿಫಾರಸು ಮಾಡ್ತೀನಿ ಸರ್, ಸೂಕ್ತ ಕ್ರಮ ಕೈಗೊಳ್ಳಬೇಕು ಟೀಚರ್ ಮೇಲೆ ಅಂತ ಹೇಳಿ. ಮೇಡಮ್, ಮತ್ತೊಂದು ಕಡೆ ಡೌಟ್ ಮೇಡಮ್, ಅಂದ್ರೆ ಈಗ ಯಾರು ತಗೊಂಡು ಹೋಗ್ತಾರೆ ಅವ್ರು ಏನಾದ್ರು ಡಾಕ್ಯುಮೆಂಟ್ ತೋರಿಸಿ, ಹೌದು ನಮ್ ಈ ತರ ಅಪ್ಲೈ ಮಾಡಿದೀವಿ, ನಮ್ಗೆ ಕಿಟ್ ಕೊಡ್ಬೇಕಂತ ಏನಾದ್ರು ತೋರಿಸಿ ಸೈನ್ ಹಾಕಿ ತಗೋಬೇಕಾ, ಅಥವಾ ಯಾರು ಹೋದ್ರು ಕೂಡ ಕೊಡ್ತಾರಾ ಅಂತ? ಇಲ್ಲ ಸರ್, ಅದು ಮಗುವಿನ ನೋಂದಣಿ ಪೋಷಣ್ ಟ್ರ್ಯಾಕರ್ ಅಲ್ಲಿ ಆಗಿರುತ್ತೆ ಸರ್. ಆ ಮಗುವಿನ ಪ್ರಕಾರ ನಾವು ಫುಡ್ ಅನ್ನ ಬೇಡಿಕೆ ಕೊಟ್ಟು ಫುಡ್ ಅನ್ನ ಅಂಗನವಾಡಿಗೆ ಹೋಗಿರುತ್ತೆ ಸರ್. ಮೇಡಮ್, ಹಾಗಾದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ ಮೇಡಮ್, ಯಾರ ಹತ್ರನೂ ಡಾಕ್ಯುಮೆಂಟ್ ಪಕ್ಕಾ ಇದ್ದೇ ಕೊಡಬೇಕು ಅಂದ್ರೆ ಅಂಗನವಾಡಿಯಲ್ಲಿ ಇರುವಂತ ಕಾರ್ಯಕರ್ತರು ಕೂಡ ಸ್ಪಷ್ಟವಾಗಿ ಗೊತ್ತು ನಮ್ಮೂರವ್ರು ಯಾರು ಬರ್ತಾರೆ ಅಂತ. ಆದ್ರೆ ಬಹಳ ಸ್ಪಷ್ಟವಾಗಿದೆಯಲ್ಲ ಮೇಡಮ್? ಅಂಗನವಾಡಿ ಕೇಂದ್ರದ ಫಲಾನುಭವಿಗ ಕರೆಕ್ಟ್ ಆಗಿ ಮುಟ್ಟಿಸೋ ಜವಾಬ್ದಾರಿ ಅಂಗನವಾಡಿ ಟೀಚರ್ದು ಸರ್. ಸೊ ಅದೀಗ ಏನ್ ಕ್ರಮ ತಗೊಂತೀರಾ? ಯಾರದು ಮಿಸ್ಟೇಕು, ಎಲ್ಲ ಅವ್ಯವಸ್ಥೆ ಆಗಿದೆ ಸರ್? ಇದ್ರ ಬಗ್ಗೆ ಪೂರ್ಣ ತನಿಖೆಯನ್ನ ಮಾಡಿ ನಾನು DD ಕಾರವಾರ ಅವರಿಗೆ ನಾನು ಶಿಫಾರಸು ಅಂಗನವಾಡಿ ಟೀಚರಿಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಕಾರವಾರ ಅವರಿಗೆ ಶಿಫಾರಸು ಮಾಡ್ತೀನಿ ಸರ್. ಓಕೆ ಮೇಡಮ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಆದಷ್ಟು ಬೇಗ ಫಲಾನುಭವಿಗಳಿಗೆ ಸಿಗಬೇಕಾದಂತ ಕಿಟ್